ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಕಾನೂನುಗಳು ಒಳ್ಳೆ ರೀತಿಲಿವೆ. ಆದ್ರೆ ಈ ನಮ್ಮ ರಾಜಕಾರಣಿಗಳು ಅವರವ್ರ ಅಧಿಕಾರಕ್ಕೋಸ್ಕರ ಅವರವ್ರ ವೋಟ್ ಬ್ಯಾಂಕಿಗೋಸ್ಕರ ಇವರು ಹೆಂಗ್ ಬೇಕಂದಂಗೆ ಕಾನೂನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಸೂಚಿ ಮಾಡ್ದಂಗೆ ಆಗಿದೆ ಇವತ್ತು ಕತೆ. ನೋಡಿ, ನಾವು ಇವತ್ತು ಎಲ್ಲಾ ದಬ್ಬಾಳಿಕೆ ಬರೀ ಕೇವಲ ಬಡವರ ಮೇಲೆ ಮಾತ್ರ. ಈ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇನ್ನು ಜಡ್ಜ್ಗಳಾಗಿರ್ಬೋದು, ಅವ್ರು ಏನ್ ಬೇಕಾದ್ರೂ ತಪ್ಪು ಮಾಡಿದ್ರೆ ನಡೆಯುತ್ತೆ. ಆದ್ರೆ ನಾವು ಸಾಮಾನ್ಯ ನಾಗರಿಕರು ಕೂಲಿ ಮಾಡ್ಕೊಂಡು ತಿನ್ನೋದು ಕೂಡ ಇವತ್ತು ಸರಿಯಾಗಿ ಬಿಡೋ ಮೂಮೆಂಟ್ ಇಲ್ಲ. ಅಂತಂತ ಕಾನೂನುಗಳನ್ನ ಇವತ್ತು ಬಡವ್ರ ಮೇಲೆ ಇರ್ತಾರೆ. ಇವತ್ತು ನನ್ನ ಪ್ರೀತಿ ಆಟೋ ಚಾಲಕರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇವತ್ತು ಆಟೋ ಚಾಲಕರಿಗೆ ಎಲ್ಲರಿಗೂ ದುಡಿಬೇಕು, ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ. ಆಟೋ ಓಡಿಸ್ಬಿಟ್ಟು ನಾನೇ ದೊಡ್ಡದಾಗಿ ಇಲ್ಲ ಸದಾಶಿವ ನಗರದಲ್ಲೋ, ಇಲ್ಲ ಡಾಲಸ್ ಕಾಲೋನಿಯಲ್ಲೋ, ಇಲ್ಲ ಇಂದ್ರನಗರದಲ್ಲೋ, ಇಲ್ಲ ವಿಜಯನಗರ ಜಯನಗರದಲ್ಲೋ ಮನೆ ತಗೋಬೇಕಂತ ಆಸೆ ಅಂತೂ ಇರೋದಿಲ್ಲ. ಯಾವ ಆಟೋ ಡ್ರೈವರ್ಗೂ ಕೂಡ ಇರಲ್ಲ. ನಾವು ಸುಮ್ಮನೆ ಅತ್ಯಂತ ಮನೆಗಳಿದಾವಲ್ವೋ ಅಯ್ಯೋ ಈ ತರ ನೋಡ್ಬೇಕು ಹೊರತು ನಾವು ಮನೆ ತಗೋಬೇಕು ಅನ್ನೋ ಹುಚ್ಚು ನಿಜವಾಗ್ಲೂ ತಲೆ ಕೆಟ್ಟವರು ಆ ತರ ಮಾತಾಡ್ಬೋದು. ಸುಮ್ಮನೆ ಬೇಕಾದ್ರೆ ಈ ಇಂಥ ಮನೆ ನಮ್ದು ಹೆಂಗಿರುತ್ತೋ ಅಂತ ಒಂದು ಆಸೆ ಇರುತ್ತೆ ಅಷ್ಟೇ. ಮನೆ ಎಲ್ಲರಿಗೂ ಒಂದು ಸ್ವಂತ ಮನೆ ಇರಬೇಕಂತ ಆಸೆ ಇರುತ್ತೆ. ಆದ್ರೆ ನಾನು ಸದಾಶಿವನಗರ ತಗೋಬೇಕು, ಡಾಲರ್ಸ್ ತಗೋಬೇಕು ಅಂತ ಇಲ್ಲಿ ನೋಡಿ ನಮ್ ಜನ ಹೆಂಗಂದ್ರೆ ಬರೀ ಚಾಲಕರ ಮೇಲೆ ಕಣ್ಣು, ಬರೀ ₹100 ಮೇಲೆ ಕಣ್ಣು ಬಿದ್ದಿದೆ ಹೊರತು ಇವರು ಅವ್ರ ಕೆಲಸ ಯಾವ್ದೋ ಒಂದು ಸರ್ಕಾರಿ ಆಫೀಸಕ್ಕೆ ಮಾಡ್ಸ್ಕೊಂಬರಕ್ ಹೋಗಿರ್ತಾರೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಮಾಡ್ಸ್ಕೊಂಬರ್ತಾರೆ. ಆದ್ರೆ ಇಲ್ಲಿ ಆಟೋದವ್ರು ಏನೋ ₹100 ಹೆಚ್ಚಿಗೆ ಕೇಳ್ಬಿಟ್ಟು ಅಂತ ಹೇಳಿ ಲಬಲ ಅಂತ ಬೇಡ್ಕೊಳ್ತಾರೆ. ಸಾಯ್ತಾರೆ, ಒಳ್ಳೆ ಹುಚ್ಚು ತರ ಸಾಯ್ತಾರೆ. ಏನೋ ಲೂಟಿ ಮಾಡ್ಬಿಟ್ಟ, ಏನೋ ದೊರಡಿ ಮಾಡ್ಬಿಟ್ಟ ಅಂತ ಹೇಳಿ. ಇಲ್ಲಿ ನಮ್ಮ ಇವತ್ತು ಸಾರಿಗೆ ಸಚಿವರು 28ನೇ ತಾರೀಕು 6ನೇ ತಿಂಗಳು ಇವತ್ತೊಂದು ಲೆಟರ್ ಕೊಡ್ತಾರೆ. ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡುತ್ತಿರುವ ಆಪ್ ಆಧಾರಿತ ಆಟೋಗಳಾಗಲಿ ಅಥವಾ ಇನ್ಯಾವುದೇ ಮಾದರಿಯ ಆಟೋಗಳಾಗಲಿ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು. ಇಲ್ಲಿ ಸರ್ಕಾರ ಹಾಕಿರುವ ಮೀಟರ್ ದರ ಯಾರು ಕಡಿಮೆ 10 ಜನದಲ್ಲಿ ಒಂದು 2 ಹಾಕಿ ಡ್ಯೂಟಿ ಮಾಡ್ತಾ ಇದ್ದಾರೆ ಹೊರತು ಇನ್ನೆಲ್ಲ ಆಪ್ಗಳಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವರು ಕ್ರಮ ತಗೋಬೇಕಾಗಿರೋದು ಆಪ್ ಕಂಪ್ನಿಯವ್ರ ಮೇಲೆ, ಆಟೋದವ್ರ ಮೇಲೆಲ್ಲ. ಇವತ್ತು ಅದು ರಸ್ತೆಯಲ್ಲಿ ಹಿಡಿದ್ರೆ ನೀವು ಇವತ್ತು ರ್ಯಾಪಿಡ್, ಓಲಾ, ಊಬರ್ ಎಲ್ಲ ಡ್ಯೂಟಿ ಮಾಡ್ತಾ ಇದ್ರಲ್ಲಪ್ಪ, ಆ ಕಂಪ್ನಿಯಲ್ಲಿ ಯಾವನು ಬರಲ್ಲ ನಿಮ್ಮನ್ನು ಕಾಪಾಡಕ್ಕೆ. ಆ ಕಂಪ್ನಿಯಲ್ಲಿ ಯಾವನು ಬರಲ್ಲ ರೀ ನಿಮ್ಮನ್ನು ಕಾಪಾಡಕ್ಕೆ. ನೀವು ಈ ಓಲಾ, ಊಬರ್, ರ್ಯಾಪಿಡ್ ಬಿಟ್ಟು ಇವತ್ತು ಏನ್ ಸರ್ಕಾರ ಮೀಟರ್ ಕೊಟ್ಟಿದೆಯಲ್ಲ ಅದರಲ್ಲಿ ಡ್ಯೂಟಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ದಂಡ ಮತ್ತೆ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು, ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಷ್ಟೊಂದು ಲೆಟರ್ ಬರೆದ ಇದನ್ನ ಮಾಡಿದ್ದಾರೆ ರಾಮಲಿಂಗರೆಡ್ಡಿ ಅವರು. ನೋಡಿ ಗೊತ್ತಾಯ್ತಾ? ಇಷ್ಟೇ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಸೂಜಿ ಹಾಕುತ್ತಾ ಇದ್ದಾರೆ. ಆಪ್ ಕಂಪ್ನಿಯವ್ರನ್ನ ಏನು ಮಾಡಲ್ಲ, ಆಪ್ ಕಂಪ್ನಿಯವ್ರನ್ನ ಏನೇನೂ ಮಾಡಲ್ಲ. ಯಾಕಂದ್ರೆ ಆಪ್ ಕಂಪ್ನಿ ಯಾವನನ್ನೋದು ಯಾರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ ಓನರ್ ಯಾವನನ್ನೋದು, ಯಾವ ಬೇವರ್ಷ ಅನ್ನೋದು ಯಾವ ಓನರ್ ಅನ್ನೋದು ಯಾವನಿಗೂ ಗೊತ್ತಿರಲ್ಲ. ಹೋಗೋದು, ಮೊಬೈಲ್ ಕೊಡೋದು, ಗಾಡಿ ಆರ್ಸಿ ಬುಕ್ ಕೊಡೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಡ್ಯೂಟಿ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಒಂದು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಬರ್ದಿದ್ರಂದ್ರೆ ಆಟೋಗಳು ಪರ್ಮಿಟ್ ರದ್ದು ಮಾಡ್ಬಿಡ್ತಾರಂತೆ. ಆಟೋ ಪರ್ಮಿಟ್ ರದ್ದು ಮಾಡ್ಬಿಡ್ತಾರಂತೆ ಈ ತರ ಏನಾರ ಅಕ್ರಮವಾಗಿ ಮಾಡಿದ್ರೆ. ದಿನ ಅಕ್ರಮದಲ್ಲೇ ನಡೀತಾ ಇರುತ್ತೆ, ಎಲ್ಲ ಅಕ್ರಮಗಳೇ, ಯಾವುದು ಸಕ್ರಮವಾಗಿ ಇಲ್ಲೋ ಇಲ್ಲ, ಎಲ್ಲ ಅಕ್ರಮಗಳೇ. ಇವಕ್ಕೆ ಈ ಆಪ್ ಕಂಪ್ನಿಗೆ ಸರ್ಕಾರ ಸಾರಿಗೆ ಇಲಾಖೆ ಯಾವುದು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಇದನ್ನು ಕೇಳಯ್ಯ ಅಂದ್ರೆ ಅವಯ್ಯ ಒಳ್ಳೆ ಹುಚ್ಚುತ್ತರ ಆಡ್ತಾನೆ. ಆ ಡೂಪ್ಲಿಕೇಟ್ ಲಾಯರು ಬರೀ ತಿಕ್ಕಲ್ ತರ ಲೈವ್ ಮಾಡ್ತಾನೆ. ತಿಕ್ಕಲ್ ತರ ಅದೇನು ಓದ್ಕೊಂಡವನು ಗೊತ್ತಿಲ್ಲ ಅವಯ್ಯ. ಅದ್ ಯಾವ ಕಾಲೇಜಲ್ಲಿ ಓದೋನು, ಅದ್ ಯಾವ ಸ್ಕೂಲಲ್ಲಿ ಓದೋನು, ಅದ್ ಏನ್ ಹೇಳ್ಕೊಟ್ಟಾರೋ ಅಯ್ಯೋ ಭಗವಂತ ಲಬ ಅಂತ ಬೈಕಂತೆ. ಇಲ್ಲಿ ನೋಡಿ ಬರ್ದಿದ್ದಾರೆ ಒಂದು ದಿನಾಂಕ 28ನೇ ಜೂನ್ 18/6/2025 ರ್ಯಾಪಿಡ್ ಆಟೋ ಆಪ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಷ್ಟು ಧೋರಣೆ ಮಾಡ್ತಾ ಇದ್ದಾರೆ ಆಪ್ ಕಂಪ್ನಿಯವರು. ರ್ಯಾಪಿಡ್ ಆಪ್ ಆಟೋ ಕಂಪ್ನಿಯವರು ಪ್ರತಿ ಕಿಲೋಮೀಟರ್ಗೆ 189 ಪೈಸಾ, 189 ಪೈಸಾ ಆಟೋ ಮೀಟರ್ ಆಗಿದೆ. ಆಟೋ ಆಪ್ ಅವರು 4 ಕಿಲೋಮೀಟರ್ಗೆ ಇನ್ನೊಂದು ಅದೇ ಆಟೋ ಆಪ್ ಕಂಪ್ನಿಯವರು 4 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ₹184.19 ತೆಗೆದುಕೊಂಡಿರುತ್ತಾರೆ. ಯಾವುದು ರ್ಯಾಪಿಡ್ ಆಟೋ. ಮಿಸ್ಟರ್ ಜಗದೀಶ್ ಡೂಪ್ಲಿಕೇಟ್ ಲಾಯರ್, ಇಂಥ ಮಕ್ಮಕ್ಕುಗಿ ನೀನು ಡ್ರೈವರಿಗೆಲ್ಲ ಮಕ್ಮಕ್ಕುಗಿ ಬೇಡ. ಡ್ರೈವರು ಜೀವನಕ್ಕೋಸ್ಕರ, ತನ್ನ ಹೆಂಡ್ರ ಮಕ್ಕಳು ಸಾಕೋಸ್ಕರ, ಅಕ್ಕ ತಂಗಿಯರಿಗೋಸ್ಕರ ಜೀವನ ಮಾಡ್ತಾ ಇರೋದು. ತಿರ್ಕೆ ಸೋಕ ಯಾವ ಇರ್ಬೋದು ತಿರ್ಕೆ ಸೋಕಿಗಳು, ಅವ್ರಿಗೆ ಮಕ್ಮಕ್ಕುಗಿ ಬೇಡ ಅನ್ನಲ್ಲ. ಎಲ್ಲ ಚಾಲಕರಿಗೂ ಬೈಬೇಡ ಕಣಯ್ಯ. ಇವತ್ತು ಕರ್ನಾಟಕದಲ್ಲಿ, ಅದು ಬೆಂಗಳೂರು ನಗರದಲ್ಲಿ ಕನ್ನಡ ಬಾವುಟ ಉಳಿದಿದೆ ಅಂದರೆ ಅದು ಮುಖ್ಯವಾಗಿ ಆಟೋ ಚಾಲಕರಿಂದ, ನಿಮ್ಮಂತವರಿಂದ ಅಲ್ಲ. ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಕನ್ನಡ ಬಾವುಟ ಹರಾಡ್ತದೆ ಅಂದ್ರೆ ಅದು ಆಟೋ ಚಾಲಕರಿಂದ. ಗೊತ್ತಾಯ್ತಾ? ಈ ತರ ದುಬಾಕರ್ ಕೆಲಸ ಮಾಡ್ತಾ ಇರೋದು ಆಪ್ ಕಂಪ್ನಿಯವರು, ಡ್ರೈವರ್ಗಳಲ್ಲ. ಡ್ರೈವರ್ ಜೀವನ ಮಾಡ್ಬೇಕಂದ್ರೆ ಜೀವನ ಮಾಡ್ಬೇಕು. ನೀವು ಲಕ್ಷ ಕೊಟ್ಟು ಸರ್ಕಾರಿ ಕೆಲಸಕ್ಕೆ ಸೇರ್ತೀರ, ನಾಚಿಕಾಗಲ್ವಾ? ಅದನ್ನ ಕೇಳಕ್ಕಾಗಲ್ವಾ? ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಸಂತಾರೆ, ಅದನ್ನ ಕೇಳಕ್ಕಾಗಲ್ವಾ? ಇನ್ಯಾವುದೋ ಸರ್ಕಾರಿ ಕಚೇರಿಗೆ ಹೋಗಿ ಒಂದು ಪಾನಿ ಚೇಂಜ್ ಮಾಡ್ಸಕ್ಕೆ, ಒಂದು ಖಾತಾ ಚೇಂಜ್ ಮಾಡ್ಸಕ್ಕೆ ₹1,000 ಕೊಡ್ತಿರಲ್ಲಪ್ಪ, ಅದನ್ನ ಕೇಳಕ್ ತಾಕತ್ತು ದಮ್ಮು ನರ ಏನಿಲ್ವ ನಿಮ್ಮ ಹತ್ರ? ಇಲ್ಲಿ ₹100 ಕೇಳದಂದ್ಬಿಟ್ಟು ಅಂತ ಬಾಯ್ಬಿಡ್ಕೊಂತೀರಲ್ಲ, ಇದಕ್ಕೆ ಬಾಯ್ಬಿಡ್ಕೊಳ್ರಿ. ಕಂಪ್ನಿಯವ್ರಿಗೆ ಮಕ್ಮಕ್ಕುಗಿರಿ. ಆಟೋ ಡ್ರೈವರ್ ಏನ್ ಮಾಡ್ತಾನೆ? ಅದು ಐತೆ, ದುಡ್ಡು ಬರುತ್ತೆ, ಡ್ಯೂಟಿ ಮಾಡ್ತಾನೆ. ಯಾಕೆ ಬಿಡ್ಬೇಕು? ಏನ್ ನೀವು ಬಿಟ್ಬಿಡ್ತೀರಾ ಕಡೆ? ಯಾವ್ದು ದುಡ್ಡು ಬರೋದು ಬೇಡ ಅಂತ ಬಿಟ್ಬಿಡ್ತೀರಾ? ಯಾವಂದ್ರಿ ಬಿಡ್ತಾನೆ ದುಡ್ಡು ಬೇಡ ಅನ್ನೋದು? ದುಡ್ಡು ಬೇಕು, ಪಾಪ ಕಷ್ಟ ಜೀವನ ಮಾಡ್ತಾರೆ, ಮನೆ ಬಾಡಿಗೆ ಕಟ್ಟಬೇಕು. ಆಮೇಲೆ ಏನು 10 ಕಿಲೋಮೀಟರ್ ಹೋಯ್ತಾರೆ,
ಸ್ವಂತ ಪೆಟ್ರೋಲ್ ಏನು ಯಾರು ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕೊಡಲ್ಲ, ಗೊತ್ತಾಯ್ತಾ? ಸರ್ಕಾರದಲ್ಲಿ ಏನೇನು ಕೊಡಲ್ಲ. ಸ್ವಂತ ಪೆಟ್ರೋಲ್ ಹಾಕ್ಸ್ಕೊಂಡು 10 ಕಿಲೋಮೀಟರ್ ಹೋಗ್ಬೇಕು, ಅಲ್ಲಿ ಬಾಡಿಗೆ ಬಂದ್ರೆ ಕಾಯ್ಬೇಕು. ಸ್ವಂತ ಜೇಬಿಂದ ತೆಗೆದು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ತಿರ್ಗಾ ಬೇರೆ ಕಡೆ ಬರ್ಬೇಕಪ್ಪ. ಏನು ಅಲ್ಲೇನು ಕಸ್ಟಮರ್ ಇಳಿದು ದುಡ್ಡು ಕೊಟ್ಟೋಯ್ತಾನೆ, ಅವನೇನು ವಾಪಸ್ ಹೋಗೋ ದುಡ್ಡು ಕೊಡಲ್ಲ. ಅಲ್ಲಿ ಹೋಗಕ್ಕೆ ಅವನೇನು ಹೋಗೋದಿರುತ್ತೆ ಅದನ್ನು ಕೊಟ್ಟಿರ್ತಾನೆ. ವಾಪಸ್ ಯಾರಪ್ಪ ಕೊಡ್ತಾನೆ ದುಡ್ಡು? ನೀವು ಕೊಡ್ತೀರಾ? ಇಲ್ಲ ಸರ್ಕಾರ ಕೊಡುತ್ತಾ? ಇವ್ರು ಮಾತಾಡೋ ಕೊಡ್ತೀರ ನೀವೆಲ್ಲ? ಏನೋ 100 ರೂಪಾಯಿ ಕೊಟ್ಟು ಕೋಟಿ ಗಂಟೆ ಕೇಳಿರ್ತಾರ. ಇಲ್ಲಿ MLA ಗಳು MP ಗಳು ಎಲ್ಲ ಅದೇ 60% 40% ಕಮಿಷನ್ ಕೊಡೋ ಸಾಯ್ತಾರೆ. ಇದನ್ನ ಕೇಳಕ್ಕೆ ಯಾರಿಗೂ ತಾಕತ್ತು ದಮ್ಮಿಲ್ಲ. ಏನು ಪಾಪ ಡ್ರೈವರ್ ಬಿಟ್ಟು ಸಿಕ್ಬಿಟ್ಟವ್ರೆ. ಡ್ರೈವರ್ ಬಗ್ಗೆ ಮಾತಾಡಿದ್ದೆ ಬಗಳಿದ್ದೆ ಎಲ್ಲ. ಏನ್ ಡ್ರೈವರ್ ಏನು ಕೋಟಿ ಲೂಟಿ ಹೊಡಿತಾ ಇದಾರ? ಏನ್ ಡ್ರೈವರ್ ಏನು ಯಾವ್ದಾರ ಸರ್ಕಾರಿ ಜಮೀನು ಲೂಟಿ ಹೊಡೆದಿದಾರ? ಡ್ರೈವರ್ಗಳು ಯಾವ್ದಾರ ಗೋಮಳ ಲೂಟಿ ಹೊಡೆದಿದಾರ? ಡ್ರೈವರ್ಗಳು ತಗೊಂಡೋಗಿ ಯಾವ್ದಾರ ಏನು ಅಪಾಯಿಂಟ್ಮೆಂಟ್ಸ್ ಕೊಟ್ಟವ್ರ? ಡ್ರೈವರ್ ತಗೊಂಡೋಗಿ ಸರ್ಕಾರಿ ಜಾಗದಲ್ಲಿ ಮಾಲ್ ಕಟ್ಟವ್ರ? ಏನ್ ಸರ್ಕಾರಿ ಜಮೀನು ಒತ್ತುವರಿ ಮಾಡವ್ರ ಡ್ರೈವರ್ಗಳು? ಏನ್ರಯ್ಯ ಮಾತಾಡಕ್ಕೆ ಮಿತಿ ಇರ್ಬೇಕ, ನಾಚಿಕೆ ಮಾನ ಮರದಿ ಇದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿ. ಎಲ್ಲರೂ ಏನಿಲ್ಲ, ಯಾರು ಏನು ಸತ್ಯಂಜನ ತುಂಡುಗಳಿಲ್ಲ. ಮನೆ ಹೇಳೋರಲ್ಲ ಯಾರು ವಸತಿ ಸಚಿವರು, ನಾ ಸತ್ಯರ್ಚನ ಸುಂದರರೇ ಅಂತ ಹೇಳಿ ಯಾರು ಸತ್ಯರ್ಚನ ತುಂಡುಗಳು ಅಲ್ವೇ ಅಲ್ಲ. ಸತ್ಯಹರಿಚಂದ್ರನು ಸತ್ಯ ಹೇಳ್ಬಿಟ್ಟು ಏನು ಸುಖಾಕಾರ ಬರಲಿಲ್ಲ, ಕಷ್ಟ ಅನುಭವಿಸಿದ್ದಾರೆ. ಕೊನೆಗೇನೋ ಇದು ಬಂದಿರೋದು ಅಷ್ಟೇ, ಗೊತ್ತಾಯ್ತಾ? ಏನ್ ತಿಕ್ಕಲ್ ತರ ವಿಡಿಯೋ ಮಾಡಕ್ ಹೋಗ್ಬೇಡಿ, ತಿಕ್ಕಲ್ ತರ ಮಾತಾಡಕ್ ಹೋಗ್ಬೇಡಿ. ಇಲ್ಲಿ ಎಲ್ಲರೂ ಇಲ್ಲಿ ಬಡವರಿಂದನೇ ಸರ್ಕಾರ ನಡೀತಿರೋದು, ಶ್ರೀಮಂತರಿಂದ ಅಲ್ಲ, ಬಡವರಿಂದ. ನಾವೆಲ್ಲ ತೆರಿಗೆ ಮನೆ ತೆರಿಗೆ ಆಗಿರ್ಬೋದು, ಹೊಲ ತೆರಿಗೆ ಆಗಿರ್ಬೋದು, ಎಲ್ಲ ಸರಿಯಾದ ರೀತಿ ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದೀವಿ, ಗೊತ್ತಾಯ್ತಾ? ಯಾವ ಲೈಸೆನ್ಸ್ ಇಲ್ದಿರೋ ಆಪ್ಗಳನ್ನ ಬಿಟ್ಟಿದ್ರಲ್ಲ, ಇದ್ರ ಬಗ್ಗೆ ಕೇಳೋದು ಬಿಟ್ಬಿಟ್ಟು ಚಾಲಕರ ಮೇಲೆ ಇವಾಗ ದಂಡ ಹಾಕ್ತಿವಿ, ಕ್ರಮ ಹಾಕ್ತಿವಿ, ಜೈಲಿಗೆ ಹಾಕ್ತಿವಿ ಅಂದ್ರೆ ಏನಂತ ಇದು? ಆಪ್ಗಳನ್ನ ಬಂದ್ ಮಾಡಿಸಿ. ನೀವೇನು ಪರ್ಮಿಷನ್ ಕೊಟ್ಟಿದ್ದೀರಾ? ನೀವೇನೋ ಲೈಸೆನ್ಸ್ ಕೊಟ್ಟಿದ್ದೀರಾ ಆಪ್ಗಳನ್ನ ನಡ್ಸ್ಕೊಂಡ್ರಿ ಅಂತ ಹೇಳಿ? ಇಲ್ವಲ್ಲ. ಯಾವುದೇ ಸರ್ಕಾರ ಇವು ಏನ್ ಮೊಬೈಲ್ ಆಪ್ ಮಾಡ್ಕೊಂಡ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಕೋಬೋದಾ? ಆಪ್ ಡೌನ್ಲೋಡ್ ಮಾಡ್ಕೊಂಡು ಏನ್ ಬೇಕಾದ್ರೆ ಮಾಡ್ಕೋಬೋದಂದ್ರೆ ಈ ಆಪ್ಗಳನ್ನ ಮೊದಲು ನಿಲ್ಲಿಸಿ, ಗೊತ್ತಾಯ್ತಾ? ಕಾನೂನುಬದ್ಧವಾಗಿ ಕಾನೂನು ಪ್ರಕಾರವಾಗಿ ಮಾಡ್ಕೊಳ್ಳಿ. ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಏನೇ ಮಾಡಿದ್ರು ಸರ್ಕಾರ ತೀರ್ಮಾನ ಮಾಡಬೇಕು, ಸರ್ಕಾರಗಳು ತೀರ್ಮಾನ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇನ್ ಯಾವ ಹೇಳ್ತಾಂಡಿ ನನ್ನ ಮಗ ಎಲ್ಲಿಂದ ಬಂದು ಬಾಂಬೆದನೋ ಡೆಲ್ಲಿನೋ ಬಂದು ಇಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡು ಅವ್ನು ದುಡ್ಡು ಮಾಡ್ಕೊಂತಾನೆ. ನೀವು ಅದು ಅವ್ರು ಕೇಳ್ತಾ ಇಲ್ಲ. ಇಲ್ಲಿ ಆಟೋ ಚಾಲಕರು ಕೇಳ್ತಾ ಇದ್ದೀರಲ್ಲ, ಇದನ್ನ ಇದನ್ನ ಬಂದ್ ಮಾಡಿಸಿ. ನೋಡಿ ಇಲ್ಲಿ ಇದೆಯಲ್ಲ 18ನೇ ತಾರೀಕು ಇದು ರ್ಯಾಪಿಡ್ ಆಟೋ ಇಲ್ಲ ನೀಟಾಗಿ ಬರ್ತಾರೆ. ರ್ಯಾಪಿಡ್ ಆಟೋ ಪ್ರತಿ ಕಿಲೋಮೀಟರ್ಗೆ 100 ರೂಪಾಯಿ 89 ಪೈಸೆ ಆಗಿದೆ. ಸೇಮ್ ಅದೇ ಕಂಪ್ನಿ ಇದೆ, ರ್ಯಾಪಿಡ್ ಕಂಪ್ನಿ ಇದೆ. 4 ಕಿಲೋಮೀಟರ್ ಪ್ರವಾಸ ಮಾಡಿದಕ್ಕೆ 184 ರೂಪಾಯಿ 19 ಪೈಸೆ ಆಗಿದೆ ತಗೊಂಡಿರ್ತಾರೆ. ಸಾರ್ವಜನಿಕರಿಂದ ಈ ರೀತಿ ಅಗಲು ದೊರಡೆ ಅಂತ ಇದು ಅಗಲು ದೊರಡೆ ಟೋಲ್ ಕೇಳ್ರಯ್ಯ, ತಾಕತ್ತಿದ್ರೆ ಟೋಲ್ ಎಲ್ಲ ಮುಗಿದು ಹೋದ್ರು ಟೋಲ್ ತಗೊಂತ ಇದಾರೆ, ಅದು ಅಗಲು ದೊರಡೆ ಅಲ್ವಾ? ಏನ್ ಜನಗಳಪ್ಪ ಬಟ್ಟೆ ಪಡಕೋಸ್ಕರ ಅವನು 100 ರೂಪಾಯಿ ಕೇಳ್ತಾನೆ, ತಪ್ಪಲ್ಲ. ಅವ್ನು 100 ರೂಪಾಯಿ ಕೇಳೋದು. ಸರ್ಕಾರಿ ಸಂಬಳ ಇದ್ರು ಕೂಡ, ಸರ್ಕಾರ ಸಂಬಳ ಕೊಟ್ಟರು ಕೂಡ ಕೈ ಚಾಚುತ್ತಾರಲ್ಲ ರೀ, ಅದು ತಪ್ಪಲ್ವಾ? ಅದು ಸರಿ ನಂಗಂದ್ರೆ ನಾಚಿಕೆಗಳು ಮಾತ್ರ ಮಾಡಕ್ಕೆ. ಸ್ನೇಹಿತರೆ, ಎದ್ರಕ್ಕೆ ಹೋಗ್ಬೇಡಿ. ಯಾರು ಎಲ್ಲರಿಗೂ ಪ್ರಶ್ನೆ ಮಾಡೋಕ್ಕಿದೆ, ಪ್ರಶ್ನೆ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ